ಕೆಲವೊಂದಿಷ್ಟು ಜನ ಎನಿ ಟೈಮ್ ನಿಮ್ಮ ಜೊತೆಗೇನೆ ಇರ್ತಾರೆ, ನಿಮ್ಮೊಂದಿಗೇನೆ ಸುತ್ತಾ ಇರ್ತಾರೆ. ಆದರೆ ಅವರು ನಿಮ್ಮ ಯಾವುದೇ ಕೆಲಸಕ್ಕೂ ಕೂಡ ಸಾಥ್ ಕೊಡಲ್ಲ, ಸಪೋರ್ಟ್ ಮಾಡಲ್ಲ. ಯಾಕಪ್ಪ ಅಂತಂದರೆ ಅವರು ನಿಮ್ಮ ಟ್ರೂ ವೆಲ್ ವಿಷರ್ಸ್ ಆಗಿರಲ್ಲ. ಅವರು ನಿಮಗೆ ಹಿತಶತ್ರುಗಳಾಗಿರ್ತಾರೆ. ನಿಮ್ಮ ಜೊತೆಗೇನೆ ಇದ್ದುಬಿಟ್ಟು ನಿಮ್ಮ ಅವನತಿಗಾಗಿ ಕಾಯ್ತಾ ಇರ್ತಾರೆ, ಸ್ಕೆಚ್ಗಳನ್ನು ಹಾಕ್ತಾ ಇರ್ತಾರೆ. ನೀವೇನಾದರೂ ಇಂತಹ ಹಿತಶತ್ರುಗಳನ್ನು ಬೇಗನೆ ಪತ್ತೆ ಹಚ್ಚುವಲ್ಲಿ ವಿಫಲರಾದರೆ ಇವರು ನಿಮ್ಮನ್ನು ಫಿನಿಶ್ ಮಾಡ್ತಾರೆ. ಅದಕ್ಕಾಗಿ ಹಾಳಾಗುವ ಮೊದಲೇ ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ನಿಮ್ಮ ಹಿತಶತ್ರುಗಳನ್ನು ಬೇಗನೆ ಪತ್ತೆ ಹಚ್ಚಿ ಮತ್ತೆ ಸೇಫಾಗಿರಿ. ಈ ಹಿತಶತ್ರುಗಳಿಗೆ ನೀವು ಸೈಲೆಂಟ್ ಹೇಟರ್ಸ್ ಅಂತ ಕರಿಬೋದು. ಆದರೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಈ ಹಿತಶತ್ರುಗಳನ್ನು ಪತ್ತೆ ಹಚ್ಚೋದು ಅಷ್ಟೊಂದು ಸುಲಭದ ಕೆಲಸವಲ್ಲ. ಯಾಕಪ್ಪ ಅಂತಂದರೆ ಈ ಸೈಲೆಂಟ್ ಹೇಟರ್ಸ್ಗಳು ಮುಖವಾಡಗಳನ್ನು ಧರಿಸಿ ತಿರುಗ್ತಾ ಇರ್ತಾರೆ. ನಿಮಗನ್ನಿಸ್ತಾ ಇರುತ್ತೆ ನಿಮ್ಮ ಈ ಫ್ರೆಂಡು ಟ್ರೂ ಫ್ರೆಂಡ್ ಇದ್ದಾನೆ, ಯಾವತ್ತೂ ಕೂಡ ಮೋಸ ಮಾಡಲ್ಲ, ನಿಮಗೆ ಜೀವಕ್ಕೆ ಜೀವ ಕೊಡ್ತಾನೆ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಇದೇ ಫ್ರೆಂಡು ನಿಮ್ಮ ಜೀವವನ್ನು ತೆಗೆಯೋಕೆ, ನಿಮ್ಮ ಬೆನ್ನಿಗೆ ಚೂರಿ ಹಾಕೋಕೆ ಸ್ಕೆಚ್ಗಳನ್ನು ಹಾಕ್ತಾ ಇರ್ತಾನೆ. ನಿಮಗನ್ನಿಸ್ತಾ ಇರುತ್ತೆ ನಿಮ್ಮ ಲವರು ದೇವತೆ ಇದ್ದಾಳೆ ಅಂತ ಹೇಳಿಬಿಟ್ಟು ಅವಳ ಸೌಂದರ್ಯ ಮಾತ್ರ ನಿಮಗೆ ಕಾಣಿಸ್ತಾ ಇರುತ್ತೆ. ಆದರೆ ಅವಳ ಡೆವಿಲ್ ನೇಚರು ನಿಮಗೆ ಕಾಣಿಸ್ತಾ ಇರಲ್ಲ. ಇದೇ ರೀತಿ ಬಹಳಷ್ಟು ಜನರೊಂದಿಗೆ ಆಗತ್ತೆ. ಈ ಹಿತಶತ್ರುಗಳು ಸೈಲೆಂಟ್ ಹೇಟರ್ಸ್ ಆಗಿರ್ತಾರೆ. ಅದಕ್ಕಾಗಿಯೇ ಮೆಜಾರಿಟಿ ಆಫ್ ಜನ ಇವರನ್ನು ಬೇಗನೆ ಪತ್ತೆ ಹಚ್ಚುವಲ್ಲಿ ವಿಫಲರಾಗಿಬಿಟ್ಟು ಮೋಸ ಹೋಗ್ತಾರೆ ಮತ್ತು ನಷ್ಟವನ್ನು ಅನುಭವಿಸ್ತಾರೆ. ನೀವು ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ. ನೀವು ಸ್ವಲ್ಪ ಸೈಕಾಲಜಿಕಲ್ ಫ್ಯಾಕ್ಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತಲಿರುವ ಜನ ನಿಮ್ಮೊಂದಿಗೆ ಏನು ಮಾತಾಡ್ತಾ ಇದ್ದಾರೆ ಅನ್ನೋದರ ಮೇಲೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೋಗ್ಬಿಡಿ. ಅವರ ಬಿಹೇವಿಯರ್ ಹೆಂಗಿದೆ, ಬಾಡಿ ಲ್ಯಾಂಗ್ವೇಜ್ ಹೆಂಗಿದೆ, ನಿಮ್ಮೊಂದಿಗೆ ಮಾತನಾಡುವಾಗ ಅವರ ಮುಖದ ಮೇಲೆ ಏನು ಎಕ್ಸ್ಪ್ರೆಷನ್ಸ್ಗಳು ಬರ್ತಾ ಇವೆ, ಇವುಗಳ ಮೇಲೆ ಸ್ವಲ್ಪ ಜಾಸ್ತಿ ಗಮನವನ್ನು ಹರಿಸಿ. ನೀವು ಕಾರ್ಲ್ ಜಂಗ್ ಅವರ ಶಾಡೋ, ಪರ್ಸೋನಾ, ಪ್ರೊಜೆಕ್ಷನ್ ಅಂತಹ ಸೈಕಾಲಜಿಕಲ್ ಟಾಪಿಕ್ಸ್ಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನಿಮ್ಮ ಸೈಲೆಂಟ್ ಹೇಟರ್ಸ್ಗಳನ್ನು, ಹಿತಶತ್ರುಗಳನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೈಲೆಂಟ್ ಹೇಟರ್ಸ್ಗಳ 6 ಮುಖ್ಯ ಲಕ್ಷಣಗಳು ಇಂತಿವೆ. ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೈನ್ ನಂಬರ್ 1, ಇನ್ಕನ್ಸಿಸ್ಟೆಂಟ್ ಪರ್ಸೋನಾ. ಯಾರ ವ್ಯಕ್ತಿತ್ವ ಸ್ವಲ್ಪ ಅಸಮಂಜಸವಾಗಿರುತ್ತೋ, ವಿಚಿತ್ರವಾಗಿರುತ್ತೋ, ಅರ್ಥ ಮಾಡಿಕೊಳ್ಳೋಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇರುತ್ತೋ ಅಂಥವರು ನಿಮಗೆ ಸೈಲೆಂಟ್ ಹೇಟರ್ಸ್ ಆಗಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಪರ್ಸೋನಾ ಅಂತಂದರೆ ಏನಪ್ಪ ಅಂತಂದರೆ ಸೋಷಿಯಲ್ ಮಾಸ್ಕ್ ಅಂದಂಗೆ, ಸಾಮಾಜಿಕ ಮುಖವಾಡ. ಜನರಿಗೆ ಎರಡೆರಡು ಮುಖಗಳಿರ್ತವೆ. ಒಂದು ಅವರ ಅಸಲಿ ಮುಖ ಇರುತ್ತೆ, ಇನ್ನೊಂದು ಅವರ ಮುಖವಾಡ ಇರುತ್ತೆ. ಈ ಮುಖವಾಡಗಳನ್ನು ಜನ ತಮ್ಮ ಅವಶ್ಯಕತೆಗೆ ತಕ್ಕಂತೆ ಧರಿಸ್ಕೊಂಡ್ಬಿಟ್ಟು ತಮ್ಮ ಎಲ್ಲ ಸ್ವಾರ್ಥಗಳನ್ನು ಈಡೇರಿಸಿಕೊಳ್ತಾ ಇರ್ತಾರೆ. ಅದಕ್ಕಾಗಿ ನೀವು ಜನರ ಅಸಲಿ ಮುಖ ಯಾವುದು ಮತ್ತು ಮುಖವಾಡ ಯಾವುದು ಅನ್ನೋದನ್ನು ಪತ್ತೆ ಹಚ್ಚುವಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಆಗಬೇಕು. ಇದು ಕೂಡ ಸಿಂಪಲ್ ಇದೆ. ಕೆಲವೊಂದಿಷ್ಟು ಸೈನ್ಸ್ಗಳನ್ನು ಕೊಡ್ತಾ ಇರ್ತಾರೆ ಈ ಮುಖವಾಡಗಳನ್ನು ಧರಿಸಿರುವ ವ್ಯಕ್ತಿಗಳು. ಅವುಗಳನ್ನು ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಉದಾಹರಣೆಗಾಗಿ, ಯಾರು ನಿಮ್ಮ ಮುಂದೆ ಫುಲ್ಲಿ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ತುಂಬಾ ನೈಸಾಗಿ ಮಾತಾಡ್ತಾ ಇರ್ತಾರೆ, ಬೆಣ್ಣೆಯಂತೆ ಮಾತುಗಳನ್ನು ಹೇಳ್ತಾ ಇರ್ತಾರೆ, ಸಕ್ಕರೆಯಂಥ ಮಾತುಗಳನ್ನು ಮುದ್ದಾಗಿ ಹೇಳ್ತಾ ಇರ್ತಾರೆ. ಆದರೆ ಯಾವಾಗ ನೀವು ಅವರ ಕಣ್ಮುಂದಿಂದ ಹೋಗ್ತಿರೋ ಆವಾಗ ಅವರ ಮಾತಿನ ದಾಟಿನೇ ಚೇಂಜ್ ಆಗಿಬಿಡುತ್ತೆ. ಈಗ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಎದುರಾಬದ್ರು ಕುಂತು ಮಾತನಾಡುವಾಗ ಅವ್ರು ಚೆನ್ನಾಗೇ ಮಾತಾಡ್ತಾ ಇರ್ತಾರೆ. ಆದರೆ ನೀವೇನಾದರೂ 1 ಗಂಟೆ ಬಿಟ್ಟು ಮನೆಗೆ ಹೋದ ತಕ್ಷಣ ಅವರಿಗೆ ಮೆಸೇಜ್ ಮಾಡಿದರೆ ಮತ್ತು ಇಲ್ಲವೇ ಕಾಲ್ ಮಾಡಿದರೆ ಅವರ ಕಮ್ಯುನಿಕೇಷನ್ ಸ್ಟೈಲೇ ಬೇರೆ ಆಗಿಬಿಟ್ಟಿರುತ್ತೆ. ಅಂದರೆ ಅವರು ನಿಮ್ಮ ಮುಖದ ಮುಂದೆ ಒಂದು ಮಾತಾಡ್ತಾ ಇರ್ತಾರೆ, ನಿಮ್ಮ ಬೆನ್ನಿನ ಹಿಂದೆ ಮತ್ತೊಂದು ಮಾತಾಡ್ತಾ ಇರ್ತಾರೆ. ಅಂದರೆ ಅವರು ಡೌಟ್ಫುಲ್ ಕ್ಯಾರೆಕ್ಟರನ್ನು ಶೋ ಮಾಡ್ತಾ ಇರ್ತಾರೆ. ನೀವು ಕಣ್ಮುಂದೆ ಇದ್ದಾಗ ತುಂಬಾ ಒಳ್ಳೆ ಫ್ರೆಂಡು, ನೈಸ್ ಅನ್ನೋ ಥರ ಮಾತಾಡೋದು, ನೀವು ಕಣ್ಮುಂದೆ ಇಲ್ಲಪ್ಪ ಅಂತಂದರೆ ಬೇರೆ ಥರ ಬಿಹೇವ್ ಮಾಡೋದು ಮಾಡ್ತಾ ಇರ್ತಾರೆ. ಯಾರು ಈ ರೀತಿ ಮಾಡ್ತಾ ಇರ್ತಾರಲ್ಲ ಅವರು ನಿಮ್ಮನ್ನು ಸೈಲೆಂಟಾಗಿ ಹೇಟ್ ಮಾಡ್ತಾ ಇರ್ತಾರೆ ಅಂದಂಗೆ. ಇನ್ನು ಯಾರ ಮಾತುಗಳು ನಿಮಗೆ ಹಾಲೋ ಥರ ಫೀಲ್ ಆಗ್ತಾ ಇರ್ತಾವಲ್ಲ, ಅಂದರೆ ತುಂಬಾ ಗೊಳ್ಳು ಮಾತುಗಳಿವೆ, ಪೊಳ್ಳು ಮಾತುಗಳಿವೆ, ಬರೀ ಬಾಯಿ ಮಾತಿಗೆ ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇರ್ತಾವಲ್ಲ, ಅವರು ಕೂಡ ನಿಮಗೆ ಸೈಲೆಂಟ್ ಹೇಟರ್ಸ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಯಾರು ನಿಮಗೆ ಹವಾ ಹಾಕ್ತಾ ಇರ್ತಾರಲ್ಲ, ಅಂದರೆ ಸುಮ್ಮನೆ ಉಬ್ಬಿಸ್ತಾ ಇರ್ತಾರೆ, ನೀನು ಹಾಗೆ, ನೀನು ಹೀಗೆ, ನೀನು ತುಂಬಾ ಗ್ರೇಟು, ನೀನು ತುಂಬಾ ಟ್ಯಾಲೆಂಟೆಡ್ಡು ಅಂಥೇಳಿ ಈ ಥರ ಉಬ್ಬಿಸ್ತಾ ಇರ್ತಾರೆ. ಅವರು ನಿಮಗೆ ನಿಮ್ಮ ಮುಖದ ಮೇಲೇ ಹೊಗಳ್ತಾ ಇರ್ತಾರೆ, ಕಾಂಪ್ಲಿಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ. ಆದರೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ ಇವನು ಮಸ್ಕ ಹೊಡಿತಾ ಇದ್ದಾನೆ, ಸುಮ್ಮನೆ ಹವಾ ಆಗ್ತಾ ಇದ್ದಾನೆ, ಫೇಕ್ ಕಾಂಪ್ಲಿಮೆಂಟ್ಗಳನ್ನು ಕೊಡ್ತಾ ಇದ್ದಾನೆ,
ಹಾರ್ಡ್ಲಿ ಇವನು ಹೇಳ್ತಾ ಇಲ್ಲ, ಬರೀ ಬಾಯಿ ಮಾತಿಗೆ ಹೇಳ್ತಾ ಇದ್ದಾನೆ ಅಂತ ಅನ್ಸೋಕೆ ಶುರುವಾಗುತ್ತೆ. ಸೊ ಯಾರು ನಿಮಗೆ ಈ ರೀತಿ ಫೇಕ್ ಕಾಂಪ್ಲಿಮೆಂಟ್ಗಳನ್ನು ಕೊಡ್ತಾರೋ, ಬರೀ ಬಾಯಿ ಮಾತಿಗೆ ಮಾತಾಡ್ತಾರೋ ಅಂಥವರೆಲ್ಲರೂ ಕೂಡ ನಿಮಗೆ ಸೈಲೆಂಟ್ ಹೇಟರ್ಸ್ಗಳಾಗಿರ್ತಾರೆ. ಇಂಥವರಿಂದ ಸ್ವಲ್ಪ ನೀವು ಹುಷಾರಾಗಿರಿ. ಸೈನ್ ನಂಬರ್ 2, ಪ್ಯಾಸಿವ್ ಅಗ್ರೆಸಿವ್ ಬಿಹೇವಿಯರ್. ನಮ್ಮ ಮನಸ್ಸಲ್ಲಿ ಏನು ದ್ವೇಷ ಇರುತ್ತೋ ಹಗೆ ಇರುತ್ತೋ ಅದನ್ನು ನಮಗೆ ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ, ಆದರೆ ಅದನ್ನು ಮುಚ್ಚಿಡೋಕ್ಕೂ ನಮ್ಮಿಂದ ಆಗಲ್ಲ. ನಮ್ಮ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚಿರುತ್ತೆ, ಜಲ್ಸಿ ಇರುತ್ತೆ. ನಾವು ಅದನ್ನು ಮುಖದ ಮೇಲೆ ತೋರಿಸದಿದ್ರೂ ಕೂಡ ನಮ್ಮ ಬಿಹೇವಿಯರ್ನಿಂದ ಅದು ಮುಂದಿರುವ ವ್ಯಕ್ತಿಗೆ ಗೊತ್ತಾಗುತ್ತೆ. ನಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ನಮ್ಮ ಹಗೆತನ, ನಮ್ಮ ಹೊಟ್ಟೆಯಲ್ಲಿರುವ ಮನಸ್ಸಲ್ಲಿರುವ ಕೋಪ, ತಾಪ, ಜಲಸಿ ಎಲ್ಲವೂ ಕೂಡ ಮುಂದಿರುವ ವ್ಯಕ್ತಿಗೆ ಗೊತ್ತಾಗುತ್ತೆ. ಕಂಡೀಷನ್ ಏನಪ್ಪ ಅಂತಂದರೆ ಮುಂದಿರುವ ವ್ಯಕ್ತಿ ಟ್ಯಾಲೆಂಟೆಡ್ ಆಗಿರ್ಬೇಕಷ್ಟೇ. ಅವನು ಮೂರ್ಖನಿದ್ದಾನೆ ಅಂತಂದರೆ ಅವ್ನಿಗೆ 2 ಹೊಡೆದ್ರೂ ಕೂಡ ಗೊತ್ತಾಗಲ್ಲ. ಹೇಟ್ರೇಟ್ ತುಂಬಾ ಸೈಲೆಂಟ್ ಆಗಿ ವ್ಯಕ್ತ ಆಗ್ತಾ ಇರುತ್ತೆ, ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಉದಾಹರಣೆಗಾಗಿ, ಯಾರು ನಿಮಗೆ ನಿಮ್ಮ ವೀಕ್ನೆಸ್ನ ಮೇಲೆ ಜೋಕ್ ಮಾಡ್ತಾರೋ, ಯಾವುದನ್ನು ಕಂಡ್ರೆ ನಿಮಗಾಗಲ್ವೋ, ನಿಮ್ಮ ಇನ್ಸೆಕ್ಯೂರಿಟಿಗಳ ಮೇಲೆ ಜೋಕ್ ಮಾಡಿ ನಗ್ತಾರೋ ಅವರು ನಿಮ್ಮ ಸೈಲೆಂಟ್ ಹೇಟರ್ಸ್ ಅಂದಂಗೆ. ಅಂದರೆ ನೀವು ಕಪ್ಪಗಿದ್ದೀರಾ, ದಪ್ಪಗಿದ್ದೀರಾ, ಇಲ್ಲ ಎಕ್ಸಾಮಲ್ಲಿ ನೀವು ಫೇಲ್ ಆಗಿದ್ದೀರಾ, ಇಲ್ಲ ನಿಮಗೆ ಯಾವುದಾದ್ರೂ ಸಬ್ಜೆಕ್ಟ್ ಅರ್ಥ ಆಗಲ್ಲ, ಸೊ ಈ ರೀತಿ ನಿಮಗೆ ಏನೇನೋ ಇನ್ಸೆಕ್ಯೂರಿಟಿಗಳು, ವೀಕ್ನೆಸ್ಗಳು ಇರ್ತವೆ. ಇವುಗಳ ಮೇಲೆ ಅವರು ಜೋಕ್ ಮಾಡ್ತಾ ಇದ್ದರೆ, ಜೋಕ್ ಮಾಡುವ ನೆಪದಲ್ಲಿ ನಿಮಗೆ ಹರ್ಟ್ ಮಾಡ್ತಾ ಇದ್ದರೆ ಅವರು ನಿಮಗೆ ಸೈಲೆಂಟ್ ಹೇಟರ್ಸ್ ಅಂದಂಗೆ. ಇವರು ಹೊಡೆಯೋದು ಚಪ್ಪಲಿಯಿಂದನೇ ಹೊಡೆದಿರ್ತಾರೆ, ಆದರೆ ಸ್ವಲ್ಪ ಶಾಲಲ್ಲಿ ಹಾಕಿ ಹೊಡೆದಿರ್ತಾರೆ. ಈ ರೀತಿಯಾದ ಬಿಹೇವಿಯರು ಯಾರ್ದಿರತ್ತೋ ಅವರು ನಿಮಗೆ 100% ಸೈಲೆಂಟ್ ಹೇಟರ್ಸ್ ಅಂದಂಗೆ. ಯಾರು ನಿಮಗೆ ಅಫೆಕ್ಷನನ್ನು, ಸಪೋರ್ಟನ್ನು, ಎನ್ಕರೇಜ್ಮೆಂಟನ್ನು ಕೊಡ್ಲೋ ಬೇಡವೋ ಅಂಥೇಳಿ ಮೀನಾಮೇಷ ಎನಿಸ್ತಾ ಇರ್ತಾರಲ್ಲ ಅವರು ಕೂಡ ನಿಮಗೆ ಸೈಲೆಂಟ್ ಹೇಟರ್ಸೇ ಇರ್ತಾರೆ. ನೀವೇನೋ ಒಂದು ಹೊಸದಾಗಿ ಮಾಡ್ತಾ ಇರ್ತೀರಾ, ರಿಸ್ಕನ್ನು ತೆಗೆದುಕೊಳ್ತಾ ಇರ್ತೀರಾ, ಅವ್ರಿಗೇನಾದರೂ ನಿಮಗೆ ಅಪ್ರಿಸಿಯೇಟ್ ಮಾಡಬೇಕು, ಎನ್ಕರೇಜ್ಮೆಂಟ್ ಮಾಡಬೇಕು ಅಂತ ಅನಿಸಿದರೆ ಫುಲ್ಲಿ ಮಾಡಬೇಕಪ್ಪ. ಆಲ್ ದ ಬೆಸ್ಟ್, ನೀನು ಮಾಡೇ ಮಾಡ್ತೀಯ, ನಿನ್ನಲ್ಲಿ ತಾಕತ್ತಿದೆ, ಮಾಡು ಅನ್ಬೋದು. ಆದರೆ ಅವರು ಆ ರೀತಿ ಮಾಡಲ್ಲ, ಡೌಟ್ಫುಲ್ ಆಗಿ ಮಾಡ್ತಾರೆ. ಕಾಂಪ್ಲಿಮೆಂಟ್ ಕೊಡ್ಲೋ ಬೇಡವೋ, ಇವನಿಗೆ ಪ್ರೋತ್ಸಾಹ ಕೊಡ್ಲೋ ಬೇಡವೋ, ಇವನಿಗೆ ಅಫೆಕ್ಷನನ್ನು, ಕೇರನ್ನು, ರೆಸ್ಪೆಕ್ಟನ್ನು ಕೊಡ್ಲೋ ಬೇಡವೋ, ಈ ರೀತಿ ಅಳೆದು ತೂಗಿ ಮೀನಾಮೇಷ ಎನಿಸಿ ಅವರು ನಿಮಗೆ ಈ ರೀತಿಯಾದ ಸಪೋರ್ಟನ್ನು ಕೊಡ್ತಾರೆ. ಸೊ ಅಂಥವರು ಕೂಡ ಸೈಲೆಂಟ್ ಹೇಟರ್ಸೇ ಆಗಿರ್ತಾರೆ. ಇನ್ನು ಯಾರು ತಮ್ಮ ಕನ್ವೀನಿಯೆಂಟ್ಗಾಗಿ ಕೆಲವೊಂದಿಷ್ಟು ಸಂಗತಿಗಳನ್ನು ಮರಿತಾ ಇರ್ತಾರಲ್ಲ ಅವರು ಕೂಡ ಸೈಲೆಂಟ್ ಹೇಟರ್ಸೇ ಇರ್ತಾರೆ. ಅಂದರೆ ಅವರು ರಿಯಾಲಿಟಿಯಲ್ಲಿ ಮರ್ತಿರಲ್ಲ, ಆದರೆ ನನಗೆ ಮರ್ತೋಗಿದೆ ಅನ್ನೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ಇಲ್ಲವೇ ಪ್ಲ್ಯಾನನ್ನು ಮಾಡು, ಆ ಇನ್ಫಾರ್ಮೇಷನನ್ನು ಕಳಿಸು, ಅವ್ರ ನಂಬರ್ ಕಳಿಸು, ಇಲ್ಲ ಅಲ್ಲಿದೇನಾ ಇಲ್ವಾ ಸ್ವಲ್ಪ ನೋಡಿ ಹೇಳು ಅಂಥೇಳಿ ಇಂಪಾರ್ಟೆಂಟ್ ಆಗಿರೋದನ್ನು ಅವ್ರಿಗೆ ಹೇಳಿರ್ತೀರ. ಆದರೆ ಅವರು ಬೇಕಂತಲೇ ಅದನ್ನು ಇಗ್ನೋರ್ ಮಾಡ್ತಾರೆ. ಯಾವಾಗ ನೀವು ಕೇಳ್ತಿರಲ್ಲ ಏನಾಯಿತು ನಾನು ಕೇಳಿದ್ದು ಅಂಥೇಳಿ, ಇಲ್ಲ ಮಚ ಮರ್ತೋಗ್ಬಿಡ್ತು, ಈ ರೀತಿ ಜಾರ್ಕೊಂಡ್ಬಿಡ್ತಾರೆ. ಅಂದರೆ ಅವ್ರಿಗೆಲ್ಲವೂ ಕೂಡ ನೆನಪಲ್ಲಿರುತ್ತೆ, ಆದರೆ ಅವರು ಮರ್ತೋಗಿರೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಇನ್ನು ನಿಮ್ಮ ಬರ್ತ್ಡೇ ವಿಚಾರ ಬಂದಾಗೂ ಕೂಡ ಹಾಗೆ ಆಗತ್ತೆ. ಅವರಿಗೆ ನಿಮ್ಮ ಬರ್ತ್ಡೇ ಯಾವಾಗ ಬರುತ್ತೆ ಅನ್ನೋ ಚೆನ್ನಾಗಿ ಗೊತ್ತಿರುತ್ತೆ, ನೆನಪಿರುತ್ತೆ, ಆದರೂ ಕೂಡ ಅವರಿಗೆ ನಿಮಗೆ ವಿಶ್ ಮಾಡೋ ಮನಸ್ಸಿರಲ್ಲ. ಇವನಿಗೆ ಯಾಕೆ ವಿಶ್ ಮಾಡಬೇಕು, ಇವನ ಫೋಟೋ ಯಾಕೆ ಸ್ಟೇಟಸಲ್ಲಿ ಇಡಬೇಕು ಅನ್ನೋ ಒಂದು ಹೊಟ್ಟೆ ಕಿಚ್ಚು ಒಳಗಡೆ ಇರುತ್ತೆ. ಅದಕ್ಕಾಗಿ ಅವರು ಇಟ್ಟಿರಲ್ಲ, ವಿಶ್ ಮಾಡಿರಲ್ಲ. ಆದರೆ ಲೇಟಾಗಿ ಸೈಲೆಂಟಾಗಿ ವಿಶ್ ಮಾಡ್ತಾರೆ, ಪರ್ಸ್ನಲ್ ಮೆಸೇಜ್ ಮಾಡ್ತಾರೆ, ನಾನು ಮರ್ತೋಗಿದ್ದೆ ಅನ್ನೋ ಥರ ಡೌಗಳನ್ನು ಮಾಡ್ತಾರೆ. ಸೊ ಇಂಥವರೆಲ್ಲರೂ ಕೂಡ ಸೈಲೆಂಟ್ ಹೇಟರ್ಸೇ ಇರ್ತಾರೆ. 1 ಸರ್ತಿ 2 ಸರ್ತಿ ಮಾಡಿದರೆ ಓಕೆ, ಆದರೆ ಕಂಟಿನ್ಯೂಸ್ ಆಗಿ ಇದೇ ರೀತಿ ಅವರು ಮರಗುಳಿ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಅವರಲ್ಲಿ ಪ್ಯಾಸಿವ್ ಅಗ್ರೆಸಿವ್ ಬಿಹೇವಿಯರ್ ಕಾಣಿಸ್ತಾ ಇರುತ್ತೆ. ಸೊ ಯಾರಲ್ಲಿ ಈ ಬಿಹೇವಿಯರ್ ನಿಮಗೆ ಕಾಣಿಸುತ್ತೋ ಅವರು ನಿಮ್ಮ ಸೈಲೆಂಟ್ ಹೇಟರ್ಸ್ ಆಗಿರ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಂಬಿಡಿ. ಸೈನ್ ನಂಬರ್ 3, ಪ್ರೊಜೆಕ್ಷನ್ ಆಫ್ ದಿಯರ್ ಶಾಡೋ ಆನ್ ಟು ಯು. ಯಾರು ನಿಮ್ಮ ಮೇಲೆ ಅವರ ಶಾಡೋವನ್ನು ಬಿಂಬಿಸೋಕೆ ಪ್ರಯತ್ನ ಪಡ್ತಾ ಇರ್ತಾರಲ್ಲ ಅವರು ಕೂಡ ನಿಮ್ಮ ಸೈಲೆಂಟ್ ಹೇಟರ್ಸೇ ಆಗಿರ್ತಾರೆ. ಇಲ್ಲಿ ಶಾಡೋ ಬಂದಾಗ ಒಂದು ಒಳ್ಳೆ ಶಾಡೋನೂ ಇರುತ್ತೆ ಮತ್ತು ಕೆಟ್ಟ ಶಾಡೋನೂ ಇರುತ್ತೆ. ಒಳ್ಳೆ ಶಾಡೋವನ್ನು ಅವ್ರು ನಿಮ್ಮಲ್ಲಿ ನೋಡ್ತಾ ಇದ್ದಾರೆ, ಹೇರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ ಮೇ ಬಿ ಅವರು ನಿಮ್ಮನ್ನು ಪ್ರೀತಿಸ್ತಾ ಇರ್ಬೋದು. ಬಟ್ ಯಾರು ಅವರ ನೆಗೆಟಿವ್ ಸೈಡನ್ನು, ಡಾರ್ಕ್ ಶಾಡೋವನ್ನು ನಿಮ್ಮ ಮೇಲೆ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರಲ್ಲ ಅವರು ಪಕ್ಕಾ ನಿಮ್ಮ ಸೈಲೆಂಟ್ ಹೇಟರ್ಸ್ ಆಗಿರ್ತಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಅವರು ನಿಮ್ಮ ಮೇಲೆ ಫೇಕ್ ಅಲಿಗೇಷನ್ಸ್ಗಳನ್ನು ಮಾಡ್ತಾ ಇರ್ತಾರೆ. ಸುಮ್ಮನೆ ನಿರಾಧಾರವಾಗಿ ಕಾರಣವಿಲ್ಲದೆ ಏನೇನೋ ಆರೋಪಗಳನ್ನು ಹೊರಿಸ್ತಾ ಇರ್ತಾರೆ. ನೀನು ಹಾಗೆ, ನೀನು ಹೀಗೆ, ನೀನು ಸರಿ ಇಲ್ಲ, ನೀನು ನನಗೆ ಅದನ್ನು ಮಾಡಿದೆ, ಇದನ್ನು ಮಾಡಬೇಕಾಗಿತ್ತು, ಈ ಥರ ಏನೇನೋ ತಲೆ ಬುಡ ಇಲ್ಲದ ಆರೋಪಗಳನ್ನು ನಿಮ್ಮ ಮೇಲೆ ಹೊರಿಸ್ತಾ ಇರ್ತಾರೆ. ಮತ್ತು ಅವರು ನಿಮಗೆ ಕ್ರಿಟಿಸೈಸನ್ನು ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ.
ಆದರೆ ಅವರು ಮಾಡ್ತಾ ಇರುವ ಕ್ರಿಟಿಸಿಸಮು ನಿಮ್ಮ ಮೇಲಲ್ಲ, ಅವರ ಮೇಲೆ ಇದೆ. ಅವರು ಅವರನ್ನು ಎಕ್ಸ್ಪೋಸ್ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಥರ ಫೀಲು ನಿಮಗಾಗತ್ತೆ. ನಿಮಗೆ ಅವ್ರು ಬೈತಾರೆ, ನೀನು ಸೆಲ್ಫಿಶ್ ಇದೆಯಾ, ನೀನು ಬೇಜವಾಬ್ದಾರಿ ನನ್ನ ಮಗ ಇದೆಯಾ, ನಿನ್ನನ್ನು ನಂಬಕ್ಕಾಗಲ್ಲ ಅಂತೇಳಿ ನಿಮಗೆ ಬೈತಾ ಇರ್ತಾರೆ. ಅವರು ನಿಮ್ಮನ್ನು ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ. ಆದರೆ ಅದನ್ನೆಲ್ಲವನ್ನ ಕೇಳಿದ ನಂತರ ನಿಮಗೆ ಈ ರೀತಿ ಅನ್ಸತ್ತಪ್ಪ ಅಂತಂದರೆ, ಹೌದಾ ಇವನೇನು ನಂಬಿಕಸ್ಥ ವ್ಯಕ್ತಿಯಾಗಿದ್ದಾನೆ, ಇವನೇನು ಅಷ್ಟೊಂದು ರಿಸ್ಪಾನ್ಸಿಬಲ್ ವ್ಯಕ್ತಿಯಾಗಿದ್ದಾನೆ, ಇವನಿಗೇನಂತ ಯೋಗ್ಯತೆ ಇದೆ ಅಂಥೇಳಿ ನಿಮಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾರ ವಿಚಾರದಲ್ಲಿ ನಿಮಗೆ ಈ ರೀತಿ ಅನಿಸುತ್ತೋ ಅವರು ನಿಮ್ಮ ಮೇಲೆ ಅವರ ಶಾಡೋವನ್ನು ಪ್ರೊಜೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದಂಗೆ. ರಿಯಾಲಿಟಿಯಲ್ಲಿ ಅವ್ರು ಆ ಥರ ಇರ್ತಾರೆ. ಅದಕ್ಕೇನೆ ನಿಮಗೆ ಹೇಳ್ತಾ ಇರ್ತಾರೆ ಅವರು, ನೀನು ಸೆಲ್ಫಿಶ್ ಇದೆಯಾ, ನೀನು ನನ್ನನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದೀಯಾ, ನೀನು ಓವರ್ ಥಿಂಕ್ ಮಾಡ್ತೀಯಾ, ನೀನು ಸರಿ ಇಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ರಿಯಾಲಿಟಿಯಲ್ಲಿ ಅವರಲ್ಲೇ ಈ ಎಲ್ಲ ದುರ್ಗುಣಗಳು ಇರ್ತವೆ. ಈ ರೀತಿ ಯಾರು ನಿಮ್ಮ ಮೇಲೆ ಶಾಡೋವನ್ನು ಹೇರುವ ಪ್ರಯತ್ನ ಮಾಡ್ತಾರೋ ಅವರು ಕೂಡ ಸೈಲೆಂಟ್ ಹೇಟರ್ಸೇ ಇರ್ತಾರೆ. ಒಂದು ವೇಳೆ ನೀವು ಕೂಡ ನಿಮ್ಮದೇ ಆದಂಥ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಪ್ಯಾಸಿವ್ ಇನ್ಕಮ್ ಸೋರ್ಸನ್ನು, ಸೆಕೆಂಡ್ ಇನ್ಕಮ್ ಸೋರ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು, ನಿಮ್ಮ ಟ್ಯಾಲೆಂಟನ್ನು ಜಗತ್ತಿಗೆ ತೋರಿಸ್ಬೇಕು ಅನ್ನೋ ಆಸೆಯನ್ನು ಹೊಂದಿದ್ರೆ ನೀವು ಈಗಲೇ www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯ್ನ್ ಆಗಿ. ಈಗ ಡಿಸ್ಕೌಂಟ್ ಆಫರ್ ನಡೀತಾ ಇದೆ, ಬೇಗನೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಸೈನ್ ನಂಬರ್ 4, ಅ ಪ್ಯಾಟರ್ನ್ ಆಫ್ ಸಟಲ್ ಅಂಡರ್ಮೈನಿಂಗ್. ಯಾರು ನಿಮ್ಮನ್ನು ಕಂಟಿನ್ಯೂಯಸ್ ಆಗಿ ದುರ್ಬಲಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರಲ್ಲ ಅವರು ಕೂಡ ನಿಮಗೆ ಸೈಲೆಂಟ್ ಹೇಟರ್ಸೇ ಅಂದಂಗೆ. ನೀವು ನಿಮ್ಮ ಲೈಫಲ್ಲಿ ಮುಂದೆ ಹೋಗಬೇಕು, ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ಅಚೀವ್ಮೆಂಟ್ಗಳನ್ನು ಮಾಡಬೇಕು, ನಿಮ್ಮ ಎಲ್ಲ ಗೋಲ್ಸ್ಗಳನ್ನು ರೀಚ್ ಆಗಬೇಕು ಅಂಥೇಳಿ ಸಿಕ್ಕಾಪಟ್ಟೆ ಎಫರ್ಟ್ಸ್ಗಳನ್ನು ಹಾಕ್ತಾ ಇರ್ತೀರ. ಆದರೆ ನಿಮ್ಮ ಜೊತೆಗಿರುವ ಕೆಲವೊಂದಿಷ್ಟು ಜನ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾ ಇರ್ತಾರೆ, ಡಿಸ್ಕರೇಜ್ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಅವರ ಇಂಟೆನ್ಷನ್ ಏನಾಗಿರುತ್ತಪ್ಪ ಅಂತಂದರೆ ನಿಮ್ಮನ್ನು ಡೈವರ್ಟ್ ಮಾಡೋದಾಗಿರುತ್ತೆ, ನಿಮ್ಮನ್ನು ವೀಕ್ ಮಾಡೋದಾಗಿರುತ್ತೆ, ನೀವು ದುರ್ಬಲರಾಗಲಿ ಅಂಥೇಳಿ ಅವರು ಅಷ್ಟೆಲ್ಲ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನೀವೇನಾದರೂ ಒಂದು ಅಚೀವ್ಮೆಂಟನ್ನು ಮಾಡಿದರೆ ಅವರು ಅದಕ್ಕೆ ಅಪ್ರಿಸಿಯೇಟ್ ಮಾಡಲ್ಲ, ಕಂಗ್ರ್ಯಾಚುಲೇಷನನ್ನು ಹೇಳಲ್ಲ, ಇದೇನು ಬಿಡು ಎಲ್ಲರೂ ಮಾಡ್ತಾರೆ ಅಂತಾರೆ. ಈಗ ನಾನು ಒಂದು 6 ತಿಂಗಳ ಹಿಂದೆ ಒಂದೇ ದಿನದಲ್ಲಿ 100 ಕಿಲೋಮೀಟರ್ ಸೈಕ್ಲಿಂಗ್ ಜರ್ನಿಯನ್ನು ಕಂಪ್ಲೀಟ್ ಮಾಡಿದ್ದೆ. ಅಂದರೆ ನಮ್ಮ ಮನೆಯಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಒಂದು ಹಿಸ್ಟೋರಿಕಲ್ ಟೆಂಪಲ್ಗೆ ಹೋಗಿಬಿಟ್ಟು ಮತ್ತೆ ರಿಟರ್ನ್ ಬಂದಿದ್ದೆ ಅವತ್ತೇ. ಒನ್ ಡೇಯಲ್ಲಿ ನಾನು 100 ಕಿಲೋಮೀಟರ್ ಸೈಕ್ಲಿಂಗನ್ನು ಕಂಪ್ಲೀಟ್ ಮಾಡಿದ್ದೆ. ಅದನ್ನು ಯೂಟ್ಯೂಬಲ್ಲಿಯೂ ಕೂಡ ಲಾಗ್ ಮಾಡಿ ಹಾಕಿದ್ದೆ, ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಸೊ ಅದನ್ನು ನೋಡಿಬಿಟ್ಟು ನನ್ನ ಕೆಲವೊಂದಿಷ್ಟು ಫ್ರೆಂಡ್ಸ್ಗಳು ವಿಡಿಯೋವನ್ನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಕಮೆಂಟನ್ನು ವಾಟ್ಸಪ್ಪಲ್ಲಿ ಮಾಡಿದರು ಬಂದು, ಇದೇನು ಬಿಡು ಬಹಳಷ್ಟು ಜನ ಮಾಡಿದ್ದಾರೆ, ಬಹಳಷ್ಟು ಜನ ಮಾಡಿದ್ದಾರೆ ನನಗೂ ಗೊತ್ತು, ಬಟ್ ನಾನು ಮಾಡಿದ್ದೀನಿ ಅಂತಂದರೆ ಅದಕ್ಕೆ ನೀನು ಅಪ್ರಿಸಿಯೇಟ್ ಮಾಡಬೇಕು, ಕಂಗ್ರ್ಯಾಚುಲೇಷನ್ ಮಾಡಬೇಕು, ನೀನು ಯಾಕೆ ಡಿಮೋಟಿವೇಟ್ ಮಾಡ್ತಾ ಇದೀಯಾ? ಬಹಳಷ್ಟು ಜನ ಮಾಡಿದ್ದಾರೆ ಗೊತ್ತು, ಬಹಳಷ್ಟು ಜನ ಬದುಕ್ತಾ ಇದ್ದಾರೆ, ನೀನು ಯಾಕೆ ಬದುಕ್ತಾ ಇದೀಯಾ ಅಂತಂದಂಗೆ. ಬಹಳಷ್ಟು ಜನ ಶ್ರೀಮಂತರಿದ್ದಾರೆ, ನೀನು ಯಾಕೆ ಶ್ರೀಮಂತನಾಗ್ತೀಯಾ ಅಂತಂದರೆ ಏನಂದಂಗೆ. ಸೊ ಈ ರೀತಿ ಅವರು ನಿಮ್ಮನ್ನು ದುರ್ಬಲಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ನಿಮ್ಮನ್ನು ದುರ್ಬಲಗೊಳಿಸುವುದಕ್ಕಾಗಿ ನಿಮ್ಮ ಎಲ್ಲ ಅಚೀವ್ಮೆಂಟ್ಸ್ಗಳನ್ನು ಕೂಡ ಕೀಳಾಗಿ ತೋರಿಸ್ತಾರೆ. ನಿಮಗೇನಾದರೂ ಜಾಬ್ ಸಿಕ್ಕರೆ ಇದೇನು ಬಿಡು ಜಾಬು, ಗೌರ್ಮೆಂಟ್ ಜಾಬ್ ಸಿಕ್ಕರೆ ಅದೇನು ಬಿಡು ಗೌರ್ಮೆಂಟ್ ಜಾಬು, ದುಡ್ಡು ಕೊಟ್ಟರೆ ಎಲ್ರಿಗೂ ಸಿಗುತ್ತೆ. ನೀವೇನಾದರೂ ಎಕ್ಸಾಮಲ್ಲಿ ಟಾಪ್ ಬಂದರೆ ಅದೇನು ಬಿಡು ಕಾಪಿ ಹೊಡೆದ್ರೆ ಎಲ್ಲರೂ ಟಾಪಲ್ಲಿ ಬರ್ತಾರೆ. ಈ ರೀತಿ ಅವರು ಎಲ್ಲದರಲ್ಲೂ ಕೂಡ ನಿಮಗೆ ಡಿಮೋಟಿವೇಟನ್ನು ಮಾಡ್ತಾರೆ ಮತ್ತು ನಿಮ್ಮ ಎಲ್ಲ ಅಚೀವ್ಮೆಂಟ್ಸ್ಗಳನ್ನ ಡೌನ್ಫಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಿಮ್ಮನ್ನು ಕೀಳಾಗಿ ತೋರಿಸುವ ಪ್ರಯತ್ನದಲ್ಲಿ ಅವರು ಇರ್ತಾರೆ. ಮತ್ತು ಅವರು ಈ ರೀತಿಯಾದ ಸಲಹೆಗಳನ್ನು ಕೊಡ್ತಾರಪ್ಪ ಅಂತಂದರೆ ಅದನ್ನು ಕೇಳಿದಾಗ ನೀವು ಡಿಮೋಟಿವೇಟ್ ಆಗಿಬಿಡ್ತೀರಾ, ನಿಮಗೆ ಮಾಡಲೇಬಾರ್ದು ಅಂತ ಅನಿಸ್ಬಿಡುತ್ತೆ, ಡಿಸ್ಕರೇಜ್ ಆಗಿಬಿಡುತ್ತೆ ನಿಮಗೆ. ಆ ರೀತಿಯಾದ ಕಾಂಪ್ಲಿಮೆಂಟ್ಗಳನ್ನು ಇಲ್ಲವೇ ಸಲಹೆಗಳನ್ನು ಇವರು ಕೊಡ್ತಾ ಇರ್ತಾರೆ. ಮತ್ತು ಇವರು ಮತ್ತೊಂದು ಏನು ಕೆಲಸವನ್ನು ಮಾಡ್ತಾ ಇರ್ತಾರಪ್ಪ ಅಂತಂದರೆ, ಯಾವಾಗ 4 ಜನ ಸೇರಿರ್ತಾರೋ ಅಲ್ಲಿ ನಿಮ್ಮ ಮಿಸ್ಟೇಕ್ಸ್ಗಳನ್ನು ಎತ್ತಿ ತೋರಿಸ್ತಾ ಇರ್ತಾರೆ, ನಿಮ್ಮ ಕಿಂಡಲನ್ನು ಮಾಡ್ತಾ ಇರ್ತಾರೆ. ನೀವು ಒಂಟಿಯಾಗಿದ್ದಾಗ ಅವ್ರು ಏನೂ ಅಂತ ಇರಲ್ಲ, ಬಟ್ ಯಾವಾಗ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನೀವು ಇರ್ತೀರೋ ಆಗ ಬೇಕಂತೇಳಿ ನಿಮ್ಮ ಮಿಸ್ಟೇಕನ್ನು ಎತ್ತಿ ತೋರಿಸೋದು, ಇಲ್ಲವೇ ನಿಮ್ಮ ಮೇಲೆ ಏನೋ ಒಂದು ಕೆಟ್ಟ ಜೋಕ್ ಮಾಡಿ ನಗೋದು, ಈ ರೀತಿಯಾದ ಎಲ್ಲ ಹರಕತ್ಗಳನ್ನು ಮಾಡ್ತಾ ಇರ್ತಾರೆ. ಯಾರು ಈ ರೀತಿ ಮಾಡ್ತಾ ಇರ್ತಾರಲ್ಲ ಅವರು ನಿಮ್ಮನ್ನು ಸೈಲೆಂಟಾಗಿ ಹೇಟ್ ಮಾಡ್ತಾ ಇರ್ತಾರೆ. ಸೈನ್ ನಂಬರ್ 5, ಅ ಕೋಲ್ಡ್ ಎನರ್ಜೆಟಿಕ್ ಶಿಫ್ಟ್. ಯಾರೊಂದಿಗೆ ಮಾತನಾಡಿದಾಗ ನಿಮ್ಮ ಎನರ್ಜಿ ಲೆವೆಲ್ ಶಿಫ್ಟ್ ಆಗುತ್ತೋ, ನಿಮ್ಮ ಮೂಡ್ ಅಪ್ಸೆಟ್ ಆಗುತ್ತೋ ಅವರು ಕೂಡ ನಿಮಗೆ ಸೈಲೆಂಟ್ ಹೇಟರೇ ಆಗಿರ್ತಾರೆ. ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರ್ಬೋದು. ಕೆಲವೊಂದಿಷ್ಟು ಜನರ ಜೊತೆಗೆ ಮಾತನಾಡುವುದಕ್ಕಿಂತ ಮುಂಚೆ ನೀವು ಫುಲ್ಲಿ ಹ್ಯಾಪಿ ಮೂಡಲ್ಲಿರ್ತೀರ, ನೀವು ಖುಷಿಯಾಗಿರ್ತೀರ. ಆದರೆ ಅವರೊಂದಿಗೆ ಮಾತನಾಡಿದ ನಂತರ ಸಡನ್ನಾಗಿ ನಿಮ್ಮ ಮೂಡು ಅಪ್ಸೆಟ್ ಆಗಿಬಿಡುತ್ತೆ. ನಿಮಗೆ ಯಾಕಂತ ಗೊತ್ತೇ ಆಗಲ್ಲ. ನೀವು ಅವರೊಂದಿಗೆ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ, ಇಲ್ಲವೇ ಕಾಲಲ್ಲಿ ಮಾತಾಡಿ, ಇಲ್ಲವೇ ಡೈರೆಕ್ಟಾಗಿ ಮೀಟಾಗಿ ಮಾತಾಡಿ, ಅವರೊಂದಿಗೆ ಮಾತನಾಡುವುದಕ್ಕಿಂತ ಮುಂಚೆ ನೀವು ಖುಷಿಯಾಗಿರ್ತೀರ, ನಿಮ್ಮ ಮೂಡ್ ನೆಟ್ಟಿಗಿರುತ್ತೆ.
ಆದರೆ ಹೇಗೆ ಅವರೊಂದಿಗೆ ಕನ್ವರ್ಸೇಷನ್ ಕಂಪ್ಲೀಟ್ ಆಗುತ್ತೋ ನಿಮ್ಮ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ. ಯಾರೋ ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡ್ತಾ ಇದ್ದಾರೆ, ಹೀರ್ತಾ ಇದ್ದಾರೆ ಅಂದಂಗೆ ಫೀಲ್ ಆಗುತ್ತೆ, ನಿಮಗೆ ಟೆನ್ಸ್ ಆಗುತ್ತೆ. ಸೊ ಯಾರೊಂದಿಗೆ ಮಾತನಾಡಿದಾಗ ನಿಮಗೆ ಈ ರೀತಿಯಾದ ಎನರ್ಜಿ ಶಿಫ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೋ ಅವರು ನಿಮ್ಮ ಸೈಲೆಂಟ್ ಹೇಟರ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ಯಾರು ನಿಮ್ಮೊಂದಿಗೆ ಮಾತನಾಡುವಾಗ ಕ್ಲೋಸ್ಡ್ ಬಾಡಿ ಲ್ಯಾಂಗ್ವೇಜನ್ನು ತೋರಿಸ್ತಾರೋ ಇಲ್ಲವೇ ನಿಮ್ಮನ್ನು ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೋ ಅವರು ಕೂಡ ನಿಮ್ಮ ಸೈಲೆಂಟ್ ಹೇಟರ್ಸೇ ಅಂದಂಗೆ. ನೀವು ಅವರೊಂದಿಗೆ ಮಾತನಾಡಬೇಕು ಅಂಥೇಳಿ ಹೋಗಿರ್ತೀರ, ಆದರೆ ಅಲ್ಲಿ ಹೋದಾಗ ಅವರು ನಿಮ್ಮನ್ನು ಎದುರುಗಡೆ ಕೂಡಿಸ್ಕೊಂಡ್ಬಿಟ್ಟು ಕ್ಲೋಸ್ಡ್ ಬಾಡಿ ಲ್ಯಾಂಗ್ವೇಜನ್ನು ತೋರಿಸ್ತಾರೆ, ಇಲ್ಲವೇ ಫೋನಲ್ಲಿ ನೋಡ್ತಾ ನಿಮ್ಮೊಂದಿಗೆ ಮಾತನಾಡುತ್ತಾರೆ, ಇಲ್ಲ ಅಲ್ಲಿ ಇಲ್ಲಿ ನೋಡ್ತಾ ಇರ್ತಾರೆ, ಈ ರೀತಿ ಮಾಡ್ತಾ ಇರ್ತಾರೆ. ಇಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ತಾರೆ, ಐ ಕಾಂಟ್ಯಾಕ್ಟ್ ಮಾಡಲ್ಲ, ದೂರ ಹೋಗಿ ಕುತ್ಕೊಳ್ಳೋದು, ಇಲ್ಲ ಮುಖ ತಿರುಗಿಸಿ ಹೋಗೋದು, ಬೆನ್ ತೋರಿಸಿ ಮಾತನಾಡೋದು, ಈ ರೀತಿಯಾದ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಯಾರು ನಿಮ್ಮೊಂದಿಗೆ ಮಾತನಾಡುವಾಗ ಕ್ಲೋಸ್ಡ್ ಬಾಡಿ ಲ್ಯಾಂಗ್ವೇಜನ್ನು ಇಲ್ಲವೇ ಅವಾಯ್ಡೆಂಟ್ ನೇಚರನ್ನು ತೋರಿಸ್ತಾರಲ್ಲ ಅವರು ನಿಮ್ಮ ಸೈಲೆಂಟ್ ಹೇಟರ್ಸ್ ಆಗಿರ್ತಾರೆ. ಸೈನ್ ನಂಬರ್ 6 ಆ್ಯಂಡ್ ಲಾಸ್ಟ್, ಅನ್ಹ್ಯಾಪಿ ವಿತ್ ಯುವರ್ ಗ್ರೋತ್. ಯಾರು ನಿಮ್ಮ ಗ್ರೋತ್ನೊಂದಿಗೆ ಸಕ್ಸಸ್ನೊಂದಿಗೆ ಅನ್ಹ್ಯಾಪಿ ಆಗಿರ್ತಾರೋ ಅವರು ಕೂಡ 101% ನಿಮ್ಮ ಸೈಲೆಂಟ್ ಹೇಟರ್ಸ್ ಆಗಿರ್ತಾರೆ. ಕೆಲವೊಂದಿಷ್ಟು ಜನರಿಗೆ ನೀವು ನಿಮ್ಮ ಲೈಫಲ್ಲಿ ಉದ್ಧಾರ ಆಗೋದು, ರಿಚ್ ಆಗೋದು, ಫೇಮಸ್ ಆಗೋದು, ಸಕ್ಸಸ್ಫುಲ್ ಆಗೋದು ಸ್ವಲ್ಪವೂ ಇಷ್ಟ ಇರಲ್ಲ. ಯಾವಾಗ ನೀವು ನಿಮ್ಮ ಲೈಫಲ್ಲಿ ಅದು ಪರ್ಸ್ನಲ್ ಲೈಫ್ ಇರ್ಬೋದು ಇಲ್ಲವೇ ಪ್ರೊಫೆಷ್ನಲ್ ಲೈಫ್ ಇರ್ಬೋದು ಸ್ವಲ್ಪ ಗ್ರೋ ಆಗ್ತಿರೋ ಆವಾಗ ಅವರು ನಿಮ್ಮಿಂದ ದೂರ ಓಡೋ ಪ್ರಯತ್ನ ಮಾಡ್ತಾರೆ, ನಿಮ್ಮನ್ನು ಹೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ನಿಮ್ಮನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ನಿಮಗೆ ಯಾರಾದರೂ ಗರ್ಲ್ ಫ್ರೆಂಡ್ ಸಿಕ್ಕರೆ, ಬಾಯ್ ಫ್ರೆಂಡ್ ಸಿಕ್ಕರೆ ಅವರು ನಿಮ್ಮ ಮೇಲೆ ಹೊಟ್ಟೆ ಉರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮಿಂದ ದೂರ ಓಡೋ ಪ್ರಯತ್ನ ಮಾಡ್ತಾರೆ. ಅವರನ್ನು ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಇವನು ನನ್ನೊಂದಿಗೆ ಖುಷಿಯಾಗಿಲ್ಲ, ಇವನಿಗೇನೋ ಹೊಟ್ಟೆ ಉರಿತಾ ಇದೆ, ಇವನ ಮುಖದ ಮೇಲೆ ಏನೋ ಒಂದು ಕೆಟ್ಟ ಫೀಲಿಂಗ್ಸ್ ಬಂದಂತೆ ನಿಮಗನಿಸುತ್ತೆ. ನಿಮಗೇನಾದರೂ ಜಾಬ್ ಸಿಕ್ಕರೆ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ, ನೀವು ಕಾರ್ ತಂದರೆ, ಮನೆ ತೊಗೊಂಡ್ರೆ, ನಿಮ್ಮ ಲೈಫಲ್ಲಿ ಏನೇ ಒಳ್ಳೆಯದಾಗಲಿ ಅದನ್ನು ಅವರಿಗೆ ಸಹಿಸೋಕ್ಕಾಗಲ್ಲ. ಅವರ ಮುಖದ ಮೇಲೆ 3 ಗಂಟೆ ಬಿದ್ದು ಬಿಡ್ತವೆ. ಕಾಣಿಸುತ್ತೆ, ಅವ್ರು ಬಾಯಿ ಬಿಟ್ಟು ಹೇಳದೇ ಇದ್ರೂ ಕೂಡ ನಿಮಗೆ ಅವರನ್ನು ನೋಡಿದಾಗ ಗೊತ್ತಾಗತ್ತೆ ಇವನು ನನ್ನ ಸಕ್ಸಸ್ನೊಂದಿಗೆ ಅನ್ಹ್ಯಾಪಿ ಆಗಿದ್ದಾನೆ ಅನ್ನೋದು ನಿಮಗೆ ಫೀಲ್ ಆಗೇ ಆಗುತ್ತೆ. ಅಂಥವರು ನಿಮಗೆ ಸೈಲೆಂಟ್ ಹೇಟರ್ಸ್ ಆಗಿರ್ತಾರೆ. ಇನ್ನು ಯಾರು ನೀವು ಸ್ಟ್ರಗಲ್ ಮಾಡ್ತಾ ಇರುವಾಗ ನಿಮ್ಮ ಜೊತೆಗೆ ಬಂದಂಗೆ ಇರ್ತಾರೆ ಅವರು. ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ನಿಮ್ಮ ಹತ್ರ ಏನೂ ಇಲ್ಲ ಅಂತಂದರೆ ನಿಮ್ಮ ಜೊತೆಗೆ ಬಂದಂಗೆ ಮಾಡ್ತಾರೆ. ನಿಮ್ಮ ಮುಂದೆ ಬಂದುಬಿಟ್ಟು ಅವ್ರ ಹತ್ರ ಏನೇನು ಒಳ್ಳೇದಿದೆಯಲ್ಲ ಅದನ್ನೆಲ್ಲ ತೋರಿಸ್ತಾ ಇರ್ತಾರೆ. ನಿಮ್ಮ ಹತ್ರ ಕಾರ್ ಇಲ್ಲದೆ ಇರುವಾಗ ಅವ್ರು ಕಾರ್ ಇದೆ ನೋಡು ಅಂತ ತೋರಿಸ್ತಾ ಇರ್ತಾರೆ. ನಿಮ್ಮ ಹತ್ರ ಐಫೋನ್ ಇಲ್ಲದೆ ಇರುವಾಗ ನೋಡು ನನ್ನ ಹತ್ರ ಐಫೋನ್ ಇದೆ ಅಂತ ತೋರಿಸ್ತಾ ಇರ್ತಾರೆ. ನೀವು ಸಿಂಗಲ್ ಆಗಿರುವಾಗ ನೋಡು ನನ್ನ ಗರ್ಲ್ ಫ್ರೆಂಡ್ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ತೋರ್ಸಕ್ಕೆ ಬಂದಿರ್ತಾರೆ. ನೀವು ಬಾಡಿಗೆ ಮನೆಯಲ್ಲಿದ್ದರೆ ನೋಡು ನಾವು ಸ್ವಂತ ಮನೆಯಲ್ಲಿದ್ದೀವಿ, ಮನೆ ಹೆಂಗಿದೆ ಅಂತೇಳಿ ತೋರಿಸ್ತಾ ಇರ್ತಾರೆ. ಯಾವಾಗ ನೀವು ಸ್ಟ್ರಗಲ್ ಮಾಡ್ತಾ ಇರ್ತೀರೋ ಆವಾಗ ಅವ್ರ ಹತ್ರ ಇರೋದನ್ನೆಲ್ಲ ತೋರ್ಸೋಕ್ಕೆ ನಿಮ್ಮ ಹತ್ರ ಬರ್ತಾ ಇರ್ತಾರೆ. ಆದರೆ ಯಾವಾಗ ನೀವು ಅವರ ಹತ್ರ ಇರೋದಕ್ಕಿಂತ ಡಬಲ್ಲು ಟಿಬಲ್ಲು ಎಲ್ಲವನ್ನು ಅಚೀವ್ ಮಾಡ್ತೀರೋ ಆವಾಗ ನಿಮ್ಮ ಹತ್ರ ಬರೋದನ್ನೇ ನಿಲ್ಲಿಸ್ಬಿಡ್ತಾರೆ. ಅವರು ದೂರ ಓಡಿಬಿಡ್ತಾರೆ. ನೀವೇ ಅವರ ಹತ್ರ ಹೋಗೋಕ್ಕೆ ಟ್ರೈ ಮಾಡಿದರೂ ಕೂಡ ಅವರು ನಿಮ್ಮ ಹತ್ರಕ್ಕೆ ಬರಲ್ಲ. ಯಾಕಪ್ಪ ಅಂತಂದರೆ ಒಳಗಡೆಯಿಂದ ಅವರಿಗೆ ಜಲ್ಸಿ ಫೀಲ್ ಆಗ್ತಾ ಇರುತ್ತೆ, ಕುದಿತಾ ಇರ್ತಾರೆ ನಿಮ್ಮ ಮೇಲೆ ಅವರು. ಅದಕ್ಕಾಗಿ ಅವರು ನೀವು ಕೆಳಗಿದ್ರೆ ನಿಮ್ಮ ಹತ್ರ ಬಂದಂಗೆ ಮಾಡ್ತಾರೆ, ತೋರ್ಸೋಕ್ಕೇನೆ ಬರ್ತಾ ಇರ್ತಾರೆ. ನೀವು ಮೇಲೆ ಹೋಗಿದ್ದೀರಿ ಅಂತಂದರೆ ದೂರ ಓಡೋಗ್ತಾರೆ. ಇನ್ನು ಯಾರು ನಿಮ್ಮ ಗೋಲ್ಸ್ಗಳನ್ನು ಸಪ್ರೆಸ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತಾರಲ್ಲ ಅವರು ಕೂಡ ನಿಮಗೆ ಸೈಲೆಂಟ್ ಹೇಟರ್ಸೇ ಇರ್ತಾರೆ. ನೀವು ಏನೋ ಒಂದು ಸಕ್ಸಸ್ಸನ್ನು ಅಚೀವ್ ಮಾಡಬೇಕು ಅಂತ ಎಫರ್ಟ್ ಆಗ್ತಾ ಇರ್ತೀರ, ಅದನ್ನು ನೋಡಿಬಿಟ್ಟು ಅವರ ಎಕ್ಸ್ಪ್ರೆಷನ್ನು ಈ ರೀತಿ ಆಗಿಬಿಡುತ್ತೆ. ಇವನು ಯಾಕೆ UPSC ಟ್ರೈ ಮಾಡ್ತಾ ಇದ್ದಾನೆ, ಇವಳು ಯಾಕೆ ಇದನ್ನು ಟ್ರೈ ಮಾಡ್ತಾ ಇದ್ದಾಳೆ, ಇವನು ಯಾಕೆ ಬಿಸ್ನೆಸ್ ಮಾಡ್ತೀನಿ ಅಂತ ಇದ್ದಾನೆ, ಇವನು ಯಾಕೆ ಸ್ಟಾರ್ಟಪ್ಪನ್ನು ಮಾಡ್ತೀನಿ ಅಂತ ಇದ್ದಾನೆ ಅನ್ನೋ ಫೀಲು ಅವರ ಮುಖದ ಮೇಲೆ ಕಾಣಿಸುತ್ತೆ. ನಿಮಗನ್ನಿಸ್ತಾ ಇರುತ್ತೆ ಇವನು ನನ್ನ ಫ್ರೆಂಡು, ಇವಳು ನನ್ನ ಫ್ರೆಂಡು ಅನ್ನಿಸ್ತಾ ಇರುತ್ತೆ. ಬಟ್ ರಿಯಾಲಿಟಿ ಅವರು ಫ್ರೆಂಡ್ ಆಗಿರಲ್ಲ, ಅವರು ಹಿತಶತ್ರುಗಳಾಗಿರ್ತಾರೆ. ಅದಕ್ಕಾಗಿ ಅವರು ನಿಮ್ಮ ಗ್ರೋತ್ನೊಂದಿಗೆ ಸಕ್ಸಸ್ನೊಂದಿಗೆ ಅನ್ಹ್ಯಾಪಿನೆಸ್ಸನ್ನು ವ್ಯಕ್ತಪಡಿಸ್ತಾರೆ. ನಿಮ್ಮ ಸುತ್ತಮುತ್ತಲಿರುವವರಲ್ಲಿ ಯಾರಲ್ಲಿ ಈ 6 ಲಕ್ಷಣಗಳು ಕಂಡು ಬರ್ತವೆನೋ ಅವರು ನಿಮಗೆ ಸೈಲೆಂಟ್ ಹೇಟರ್ಸ್ ಅಂದಂಗೆ, ಹಿತಶತ್ರು ಅಂದಂಗೆ. ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಸೇಫ್ ಆಗಿರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.